ಬಿತ್ತನೆ ಬೀಜ ರಸಗೊಬ್ಬರ ಕೊರತೆಯಾಗದಂತೆ ಅಧಿಕಾರಿಗಳು ಕ್ರಮ ವಹಿಸಿ ಸಂಸದ ಸುನಿಲ್ ಬೋಸ್ ಸೂಚನೆ. ಹುಲಿಗಳ ಸಾವಿಗೆ ಅರಣ್ಯಾಧಿಕಾರಿಗಳೇ ಹೊಣೆ, ಅರಣ್ಯಾಧಿಕಾರಿಗಳು ಯಾವಾಗಲೂ ಉಡಾಫೆ. ಬಿತ್ತನೆ ಬೀಜ ರಸಗೊಬ್ಬರ ಕೊರತೆಯಾಗದಂತೆ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ಸಂಸದ ಸುನಿಲ್ ಬೋಸ್ ಸೂಚನೆ ನೀಡಿದರು. ನಗರದ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ ನೂತನ ಸಭಾಂಗಣದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಹಾಗೂ ಉಸ್ತುವಾರಿ ಸಮಿತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದರು. ಯಳಂದೂರಿನಲ್ಲಿ ಕಳಪೆ ಬೀಜದಿಂದ ಫಸಲು ಚೆನ್ನಾಗಿ ಬಂದಿಲ್ಲ ಎಂದು ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷ ಎಚ್.ವಿ. ಚಂದ್ರು ಸಂಸದರ ಗಮನಕ್ಕೆ ತಂದರು. ಅದರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಿ ಎಂದು ಸಂಸದರು ಕೃಷಿ ಅಧಿಕಾರಿಗಳನ್ನು ಕೇಳಿದಾಗ ಅದು ಖಾಸಗಿ ಕಂಪನಿಯಾಗಿದೆ, ಗ್ರಾಹಕ ವೇದಿಕೆಯಲ್ಲಿ ದೂರು ಸಲ್ಲಿಸಬೇಕು ಎಂದಾಗ ಸಂಸದರು ಅಂತಹ ಕಂಪನಿಗೆ ಇಲಾಖೆಯಿಂದ ನೋಟಿಸ್ ಜಾರಿ ಮಾಡಿ ರೈತರಿಗೆ ನ್ಯಾಯ ಕೊಡಿಸಬೇಕೆಂದು ಸೂಚಿಸಿದರು. ಹುಲಿಗಳ ಸಾವಿಗೆ ಅರಣ್ಯ ಅಧಿಕಾರಿಗಳೇ ಹೊಣೆ. ಜಿಲ್ಲೆಯಲ್ಲಿ ಹುಲಿಗಳ ಸಾವಿಗೆ ಅರಣ್ಯ ಅಧಿಕಾರಿಗಳೇ ಹೊಣೆ. ಯಾವಾಗಲೂ ಅರಣ್ಯ ಅಧಿಕಾರಿಗಳು ಉಡಾಫೆ, ಫೋನ್ ಸ್ವಿಚ್ ಆಫ್, ಕಾಡೊಳಗೆ ಇದ್ದೇವೆ, ನೆಟ್ವರ್ಕ್ ಸಿಗಲ್ಲ ಎಂದು ನೆಪ ಹೇಳುತ್ತಾರೆ. ಅಂದು ನಾನು ಫೋನ್ ಮಾಡದೆ ಎಲ್ಲ ಸ್ವಿಚ್ ಆಫ್ ಬರುತ್ತದೆ. ಕಾಡಿನೊಳಗಿರುವ ಗ್ರಾಮಗಳಿಗೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಲು ಬಿಡಲ್ಲ. ಅರಣ್ಯ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್.ವಿ. ಚಂದ್ರು, ಚೂಡಾಧ್ಯಕ್ಷ ಮೊಹಮ್ಮದ್ ಆಸ್ಟರ್, ಜಿಲ್ಲಾಧಿಕಾರಿ ಶಿಲ್ಪಾನಾಗ್, ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾ ರೊತ್, ಎಡಿಸಿ ಜವರೇಗೌಡ ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಚಾಮರಾಜನಗರ. ಮೊದಲಿಗೆ ಈ ಘಟನೆ ನಡೀಬಾರ್ದು. ಯಾಕೆಂದರೆ ಹುಲಿಗಳೇನಿದೆ ನಮ್ಮ ಸಂಪತ್ತು. ಈಗ ನಮಗೆ ಅವರು ಸಂಖ್ಯೆಗಳು ಕ್ಷೀಣಿಸ್ತಾ ಹೋಗ್ತಿದೆ ಅಂತೇಳಿ ಸರ್ಕಾರ ಪ್ರೋತ್ಸಾಹ ಮಾಡೋದಿತ್ತು. ಅದಕ್ಕಿಂತ ಹೆಚ್ಚಾಗಿ ಹುಲಿಗಳು ಕಾಡಲ್ಲೇ ಇರ್ಬೋದು, ನಾವು ನಾಡಲ್ಲಿ ಇರ್ಬೋದು, ಆದರೆ ನಮಗೂ ಅವಕ್ಕೂ ಸಂಬಂಧಗಳು ಹೆಂಗೆ ಅಂತ ಹೇಳಿದ್ರೆ, ಯಾವ ಕಾಡಲ್ಲಿ ಹೆಚ್ಚು ಹುಲಿಗಳಿರ್ತವೆ ಆ ಕಾಡು ಸಮೃದ್ಧಿಯಾಗಿರ್ತವೆ ಅಂತ ಅದು ಭಾವನೆ. ಆ ಭಾವನೆ ಹೆಂಗೆ ಅಂತ ಹೇಳಿದ್ರೆ, ಅದೇನು ಕೆಲವೊಮ್ಮೆ ಆಹಾರ ಬೇಟೆಯನ್ನು ಆಡ್ತಾರೆ, ಜಿಂಕೆಗಳಿರ್ಬೋದು, ಮತ್ತೊಂದಿರ್ಬೋದು, ಯಾರು ಜಾಸ್ತಿ ಹುಲ್ಲನ್ನು ತಿನ್ನುತ್ತೆ ಅದನ್ನು ಬೇಟೆಯಾಡಿ ಸಮತೋಲನ ಕಾಪಾಡ್ತಾರೆ. ಆ ಥರ ಸಂಬಂಧ ಇರುವಂಥದ್ದು. ಈಗ ನಾನು ಅಂದ್ಕೊಳ್ಳುವಂಥದ್ದು, ಯಾವುದೇ ಒಂದು ಫಾರೆಸ್ಟಲ್ಲಿ ಇಲಾಖೆ ಎಲ್ಲರೂ ಕೂಡ ಬೀಟ್ ಅಂತ ನೇಮಕ ಮಾಡ್ತಿದ್ದಾರೆ. ಬೀಟ್ ಹೋಗೋಕ್ಕೆ ಅಂದ್ಬಿಟ್ಟು ನೇಮಕ ಮಾಡ್ತಿದ್ದಾರೆ. ಹಸು ಸತ್ತಿ ಹಸು ಮೇಲೆ ಅವ್ರೋಗಿ ವಿಷಪ್ರಾಶನ ಮಾಡಿ ಮತ್ತೆ ಹುಲಿ ಬಂದು 4 ಮರಿ ಜೊತೆ ತಿಂದು ಸಾಯ್ತದೆ ಅಂತ ಹೇಳಿದ್ರೆ ಇದು ಸಂಪೂರ್ಣವಾಗಿ ಅರಣ್ಯ ಅಧಿಕಾರಿಗಳ ನೇರವ. ಯಾಕೆ ಅಂತ ಹೇಳ್ತೀನಿ, ಆ ಹಸು ಸತ್ತ ಮೇಲೆ ಅವ್ರು ಬೀಟ್ ಹೋಗಿದ್ರೆ ಆ ಕಳೆ ಬರೋ ತೆಗೆದು ಊತಾಕ್ತಿದ್ರು, ಇದು ಮಾಡ್ತಿದ್ರು. ಅವತ್ತು ಬೀಟ್ ಹೋಗಿಲ್ಲ. ಕಾರಣ ಅದೇ ದಿನ ನಮ್ಮ ಕೊಳ್ಳೇಗಾಲದಲ್ಲಿ ಎಲ್ಲ ಬೀಟ್ ಅವರು ಸಿಬ್ಬಂದಿಗಳು ಸ್ಟ್ರೈಕ್ಗೆ ಕೂತಿದ್ರು, ವೇತನ ಕೊಟ್ಟಿಲ್ಲ ಆಕ್ಸಿಜನ್ಗಳಿಂದ ಅಂತ. ಅವತ್ತು ಹೋಗಿದ್ರೆ ಈ ಘಟನೆ ನಡೀತಿರಲ್ಲ. ಬಟ್ ನಾನು ನಿಜವಾಗ್ಲೂ ಹೇಳುವಂಥದ್ದು, ಈಗ 3 ಜನ ಏನು ಬಂಧಿಸಿದ್ದಾರೆ, ಅವರು ಗ್ರಾಮಸ್ಥರು ತಿಳುವಳಿಕೆ ಇಲ್ಲದೆ ಇರ್ಬೋದು, ಒಂದು ಆಕ್ರೋಶದಿಂದ ಮಾಡಿದ್ದಾರೆ ಅಂತ ನಾನು ಮಾಧ್ಯಮಗಳು ನೋಡಿದೆ. ರೀತಿಯಾದ ಒಂದು ಹಸು ಮೇಲೆ ಆ ಕೋಪಕ್ಕೆ ಮಾಡಿದ್ರೆ ಏನೇ ಮಾಡಿದರೂ ಕೂಡ ಸಂಪೂರ್ಣವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳೇ ನೇರವಾಗಿ ಅಂತ ಹೇಳಕ್ಕೆ ಬಯಸ್ತೀನಿ. ಸರ್, ಏನು ಆ್ಯಂಟಿ ಕೋಚಿಂಗ್ ಕ್ಯಾಂಪ್ ಅಂತ ಇದೆ ಸರ್, ಎಲ್ಲ ಈ 4 ಅರಣ್ಯ ಪರ್ಮನೆಂಟ್ ಎಂಪ್ಲಾಯ್ ಅಂತ ತುಂಬ ಕಡಿಮೆ ಸರ್. 90% ಲಾಭ ಬರುತ್ತೆ, ನೀವು ಎಷ್ಟು ಖರ್ಚು ಮಾಡಬೇಕು, ಖರ್ಚು ಕಳೆದ ಎಷ್ಟು ಬರುತ್ತೆ ಆ ಥರ ಹೇಳಿದಾಗ ಅವರು ಮುಂದೆ ಬರ್ತಾರೆ. ಜಾಸ್ತಿ ಮಾಡಿಸ್ಕೊಳ್ಳಿ, 1 ಎಕರೆ 1.5 ಎಕರೆ ಅಷ್ಟೇ ಮಾಡಿಸಿ. ಅದೇ ಸರ್, ಈಗ ಗ್ರೀನ್ ಹೌಸಲ್ಲೆಲ್ಲ ಸ್ವಲ್ಪ ಕಾಸ್ಟ್ ಜಾಸ್ತಿ ಸರ್. ಅಂದರೆ 40 ಲಕ್ಷ ರೈತರ ಹತ್ರ ಇರಬೇಕು ಸರ್. ನಾವು ನ್ಯಾಷನಲ್ ಆರ್ಗ್ಯಾನಿಕ್ ಮಿಷನ್ ಅಂತ ಬಂದಿದೆಯಲ್ಲ, ಏನದು ಸ್ಕೀಮು?
ಆರ್ಗ್ಯಾನಿಕ್ ನ್ಯಾಚುರಲ್ ಫಾರ್ಮಿಂಗ್ ಕೃಷಿ ಇಲಾಖೆ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ನ್ಯಾಷನಲ್ ಮಿಷನ್ ಆಫ್ ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿ ನೀವು ಒಂಥರ ಎಲ್ಲ ಮಿಶ್ರ ಬೆಳೆಗಳು ಅಗ್ರಿ ಅಂಡ್ ಹಾರ್ಟಿ ಕ್ರಾಪ್ಸ್ ಬಾರ್ಡರ್ ಪ್ಲಾಂಟೇಶನ್ ಎಲ್ಲ ಮಾಡಿ ಒಂದಷ್ಟು ಪ್ಲಾಟ್ಸ್ ನ ಸಕ್ಸಸ್ಫುಲ್ ಮಾಡಬೇಕು. ಆಲ್ರೆಡಿ ಇವಾಗ ನಾವು ಮಾತಾಡಿ ಮೀಟಿಂಗ್ ತಗೊಂಡು ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಯಾರೋ ಒಬ್ರು ರೈತರು ಮಾತ್ರ ಚೆನ್ನಾಗಲ್ಲ, ಎಲ್ಲಾ ತಾಲೂಕಿನಲ್ಲೂ ಪ್ರೋಗ್ರೆಸಿವ್ ಫಾರ್ಮರ್ಸ್ ನ ಐಡೆಂಟಿಫೈ ಮಾಡಿ ದಯವಿಟ್ಟು ಮಾಡಿಸಿ. ಜಿಲ್ಲಾಡಳಿತ 14 PRC ಸೆಂಟರ್ಗಳನ್ನ ತೆಗಿಲಿಕ್ಕೆ ರೈತರಿಗೆ ಪಂಚಗವ್ಯ, ಎರೆಹುಳು ಗೊಬ್ಬರ ಮತ್ತೆ ಜೀವಾಮೃತ, ಬೀಜಾಮೃತಗಳನ್ನ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಮಾಡೋದಕ್ಕೆ ಸರ್, ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ ಮಾಡೋದಕ್ಕೆ, ನ್ಯಾಚುರಲ್ ಫಾರ್ಮಿಂಗ್ ಮಾಡೋದಕ್ಕೆ ಹೊಸದಾಗಿ ಒಂದು ಪ್ರೋಗ್ರಾಮ್ ಬಂದಿದೆ ಸರ್. ಅದು ಕೂಡ ನಿಮಗೆ ಬರುತ್ತೆ ಸರ್ ಸೆಂಟರ್ ಎಲ್ಲ ನೋಡಿ ಅದು ರೈತರಿಗೆ ಅನುಕೂಲ ಮಾಡಿ ಅವ್ರು ಬರಬೇಕು. ಅವ್ರು ಏನಾಗಿದೆ ಅವ್ರಿಗೆ ತಿಳುವಳಿಕೆ ಕೇಳಿದ್ರೆ ಬರ್ತಾರೆ. ಎಷ್ಟೋ ಜನ ಇದ್ದಾರೆ ಸರ್. ಮೊನ್ನೆ ಶನಿವಾರ ತುಮಕೂರಿನಿಂದ ಸಾವಯವ ಕೃಷಿ, ಗಾಂಧಿ ಸಾವಯವ ಕೃಷಿ ಕೇಂದ್ರದಿಂದ ಒಂದು ಸೆಮಿನಾರ್ ಆರ್ಗನೈಸ್ ಮಾಡಿಸಿದ್ವಿ ಸರ್. ಅರೌಂಡ್ 300ರಿಂದ 350 ಜನ ಭಾಗವಹಿಸಿದ್ವಿ ಶನಿವಾರ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಕೆವಿಕೆ ಹಂತದಲ್ಲಿ 14 ಕೆವಿಕೆಗಳಲ್ಲಿ 16 ಫಾರ್ಮರ್ಸ್ ನ ಐಡೆಂಟಿಫೈ ಮಾಡಿ ದಯವಿಟ್ಟು ಇಂಪ್ಲಿಮೆಂಟ್ ಮಾಡಿಸಿ PRCಗಳನ್ನ ಚಾಲನೆ ಮಾಡಿಸಿಬೇಕು. ಸರಿ ಮೇಡಮ್, ತೋಟಗಾರಿಕೆನಲ್ಲಿ ಮೊನ್ನೆ ಯಳಂದೂರು ತಾಲೂಕಲ್ಲಿ ಇಡೀ ಸೌತೆಕಾಯಿ ಅಂತ ಕೊಟ್ಟಿದ್ದಾರೆ. ತೊಂದರೆ ಆಗ್ತಾರೆ ರೈತರಿಗೆ. ಸರಿ, ಇನ್ನೊಂದು ಸರ್, ಬೆಳಗ್ಗೆ ಒಂದು 11 ಗಂಟೆಗೆ ಮೀಟಿಂಗ್ ಇತ್ತು ಡೆವಲಪ್ಮೆಂಟ್ ಕಮಿಷನರ್ ಅವ್ರದ್ದು. ಯೂರಿಯಾ ಏನಿದೆ ಅದು ಸ್ವಲ್ಪ ಡೈವರ್ಷನ್ಗಳು ಸ್ಟೇಟ್ ವೈಡ್ ಆಗ್ತಾ ಇದೆ ಅಂತ ಸ್ಪೆಷಲ್ ಟೀಮ್ಸ್ ಮಾಡೋದಕ್ಕೆ ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ ಸರ್. ಇವ್ರಿಗೆ ಕೂಡ ಹೇಳಿದ್ದೀನಿ, 2 ಸ್ಪೆಷಲ್ ಟೀಮ್ಸ್ ಮಾಡಿಬಿಟ್ಟು ಕ್ರಾಸ್ ಬಾರ್ಡರ್ ಸರ್, ಅದು ಬೇರೆ ಬೇರೆ ಪ್ಲೈವುಡ್ ಫ್ಯಾಕ್ಟ್ರಿ ಮತ್ತೆ ಇನ್ನೊಂದು ಕಡೆ ಹೋಗುತ್ತೆ, ಟೆಕ್ಸ್ಟೈಲ್ ಫ್ಯಾಕ್ಟ್ರಿಗೆಲ್ಲ ಯೂರಿಯಾ ಮಾಡಿ ಸರ್. ಅದು ಒಂದು ಇನ್ಸ್ಟ್ರಕ್ಷನ್ ರೈಟಿಂಗ್ ಅಲ್ಲೇ ಬಂದಿತ್ತು ಮೇಡಮ್. ಪೇಂಟ್ ಅಂಡ್ ವಾರ್ನಿಷಸ್, ಪ್ಲೈವುಡ್ ಇಂಡಸ್ಟ್ರೀಸ್, ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಅಲ್ಲಿ ಡೈಯಿಂಗ್ ಏನಿದೆ ಅಂತ ಇಂಡಸ್ಟ್ರೀಸ್ ಏನು ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತದೆ ಅದನ್ನೆಲ್ಲ ಇನ್ಸ್ಪೆಕ್ಟ್ ಮಾಡಿ ಅಂತ ನಮ್ಮ ವಿಜಿಲೆನ್ಸ್ ಹೆಡ್ ಜೊತೆಗೆ ನಾನೇನು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದಿದ್ದು ಅಷ್ಟು ಇಂಡಸ್ಟ್ರೀಸ್ ಪಟ್ಟಿನ ನಮ್ಮ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಇಂದಾನೆ ತಗೊಂಡು ಇನ್ಸ್ಪೆಕ್ಟ್ ಮಾಡಿ ರಿಪೋರ್ಟ್ ಮಾಡಿದ್ದೀವಿ ಸರ್. ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಏನಂತ ಕಂಡು ಬಂದಿಲ್ಲ. ಮೊಬೈಲ್ ಟೀಮ್ ಆದ್ರೂ ಹಾಕ್ತಾ ಇದೀವಿ, ಆಲ್ ಚೆಕ್ ಪೋಸ್ಟ್ ಗೆ ಮಾಹಿತಿ, ಪೊಲೀಸ್ಗೆ ಮಾಹಿತಿ ಕೊಡ್ತಾ ಇದೀವಿ. ದಯವಿಟ್ಟು ಸರ್ಕ್ಯುಲರ್ ಇವತ್ತೇ ಡ್ರಾಫ್ಟ್ ಮಾಡಿ ಸೈನ್ ಮಾಡಿಸ್ಬೇಕು. ಓಕೆ, ಥ್ಯಾಂಕ್ ಯು. ಇದರಲ್ಲಿ ಇದರಲ್ಲಿ ಬಾಕಿ ಆಗಬೇಕಾಗಿರೋದು ಭತ್ತ, ರಾಗಿ ಮತ್ತು ಮುಸ್ಲಿಂ ಜೋಳ ಬಾಕಿ ಇದೆ ಸರ್. ಈ ನಡೀತಾ ಇದೆ ಸರ್. ಸೊ ನಮ್ಮಲ್ಲಿ 41% ವಾಡಿಕೆಗಿಂತ ಕಡಿಮೆ ಮಳೆ ಆಗಿದೆ ಸರ್. 41%. ಬಟ್ ಬಿತ್ತನೆಗೆ ಏನು ಎಫೆಕ್ಟ್ ಆಗುತ್ತಪ್ಪ ಅದು ಸರ್? ಈಗ ಪೋಷಕರ ಆಗುತ್ತೆ, ಡಿಲೇ ಆಗುತ್ತೆ ಮೇಡಮ್. ಬೇರೆ ಕ್ರಾಪ್ಸ್ ಹೋಗ್ತಾರೆ ಮೇಡಮ್. ಈಗ ಡಿಲೇಟ್ ಸೋಯಿಂಗ್ ಬೇರೆ. ಈಗ ಏಪ್ರಿಲ್ ತಿಂಗಳಲ್ಲಿ ನಮಗೆ ಏಪ್ರಿಲ್ 20ನೇ ತಾರೀಕಿಂದ ಮೇ 5ನೇ ತಾರೀಕವರೆಗೂ ಮಳೆ ಇರಲಿಲ್ಲ ಮೇಡಮ್. ದಟ್ ಈಸ್ ದ ಟೈಮ್ ವಿ ಗೋ ಫಾರ್ ಸನ್ಫ್ಲವರ್ ಅಂಡ್ ಕಾಟನ್ ಸರ್. ಆವಾಗ ಅದು ಬಿತ್ತನೆ ಹೋಯ್ತು. ಈಗ ಬೇರೆ ಇದಕ್ಕೆ ಹೋಗ್ತಾರೆ, ಗ್ರೌಂಡ್ ಹೋಗ್ತಾರೆ, ರಾಗಿ ಹೋಗ್ತಾರೆ, ಮುಸ್ಲಿಂ ಜೋಳ ಹೋಗ್ತಾರೆ ಸರ್. ಪ್ರೈವೇಟ್ ಗೊಬ್ಬರ ಕೊಡೋದು ಜಾಸ್ತಿ ಅವ್ರಿಗೆ ಬೋರ್ಡ್ ಡಿಸ್ಪ್ಲೇ ಮಾಡೋದ್ರ ಬಗ್ಗೆ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಟ್ಟಿದ್ದೀವಿ ಸರ್. ವೆಬ್ಸೈಟ್ ಎಲ್ಲ ಅವ್ರು ಡಿಸ್ಪ್ಲೇ ಮಾಡಬೇಕು. ನಾನು ಇನ್ಫ್ಯಾಕ್ಟ್ ಲಾಸ್ಟ್ 10 days ಮುಂಚೆ ಏನೋ ಒಂದು ಡಿಟೇಲ್ ಮೀಟಿಂಗ್ ಮಾಡಿದ್ದೀನಿ ಸರ್. ಅವ್ರಿಗೂ ವಾರ್ನ್ ಮಾಡಿ ಅವರಿಗೆ ಪಾಯಿಂಟ್ ಆಫ್ ಸೇಲ್ ಅಂತ ಪ್ರತಿಯೊಂದನ್ನು ಜನರೇಟ್ ಮಾಡಬೇಕಾಗಿರೋದು ಡಿಜಿಟಲ್ ರೆಸಿಟೇಜ್ ಸರ್. ಹತ್ತಿ ಮತ್ತು ಸೂರ್ಯಕಾಂತಿಯಿಂದ ಶುರುವಾಗಿ ಮುಸ್ಲಿಂ ಜೋಳ ಇದೆಲ್ಲ ನಡೀತಾ ಇದೆ ಸರ್. ನೆಕ್ಸ್ಟ್ ಮಂತ್ ಫಸ್ಟ್ ವೀಕಿಂದ ಭತ್ತ, ರಾಗಿ, ಮುಸ್ಲಿಂ ಜೋಳ ಎಲ್ಲ ಆಗುತ್ತೆ ಸರ್. ಅಪ್ ಟು ಸೆಪ್ಟೆಂಬರ್ವರೆಗೂ. ಸೆಪ್ಟೆಂಬರ್ ಕೂಡ ಹುರುಳಿ ಸ್ವಲ್ಪ ಸೆಪ್ಟೆಂಬರ್ ಹಬ್ಬದಲ್ಲಿ ಬರ್ತಿದ್ದು ನಮ್ಮದು ಕೃಷಿ ಇದೆ ಸರ್. ಕ್ರಾಪ್ ಡೈವರ್ಸಿಫಿಕೇಶನ್ ಕೂಡ ವಿವಿಧ ರೀತಿಯ ಬೆಳೆಗಳು ನಮ್ಮ ಜಿಲ್ಲೆಯಲ್ಲಿ ಬೆಳೀತಾರೆ ಸರ್. ಬಿತ್ತನೆ ಸರ್ ಇದುವರೆಗೆ ನಮಗೆ ಕೃಷಿ ಬೆಳೆಗೆ 1,07,531 ಸರ್. ಹೊಸ ಸ್ಕೀಮ್ ಅಂದರೆ ಈಗ ಒಂದು ಡಿಜಿಟಲ್ ಲ್ಯಾಬ್ ಗುಂಡ್ಲುಪೇಟೆಯಲ್ಲಿ ಮಾಡ್ತಾ ಇದ್ದೀವಿ ಸರ್. ಒಂದು 2.4 crores ಒಂದು ಬಂದಿದೆ ಸರ್. ಒಂದು ಡಿಜಿಟಲ್ ನಮ್ಮಲ್ಲಿ ನರಸೀಪುರವರು ಶಾಂತ ಮಾಡ್ತಿದ್ದಾರೆ, ಗೊತ್ತಿಲ್ಲ ನಿಮಗೆ? ಹಾಂ ಸರ್. ತುಂಬ ಚೆನ್ನಾಗಿ ಮಾಡ್ತಿದ್ರು. ರೈತರು ರಾಜ್ಯ ತೋಟದಲ್ಲಿ ಒಳ್ಳೆ ಮಾಡಿಸಿದ್ರು. ಗಾಡಿ ಮಾಡಿ ಓಕೆ ಶಾಂತಮ್ಮ ಅಂತ ಫೋನ್ ಗೊತ್ತಾ? ಮಾತಾಡಿ, ಒಳ್ಳೆ ಅವಕಾಶ. ಇನ್ನೇನಿದೆ ಅಷ್ಟೇ, ನಿಮ್ದೇನಿಲ್ಲ. ಅಗ್ರಿಕಲ್ಚರ್ ಮಿನಿಸ್ಟರ್ ಕೂಡ ಇದು 3ನೇ ತಾರೀಕು ಬರ್ತಾ ಇದ್ದಾರೆ ಸರ್. ಮನೂರ್ನಲ್ಲಿ ಹೇಳಿ ಬ್ರೀಫ್ ಮಾಡಿ ಏನೋ ಒಂದು ತಮಗೆ ಕೂಡ ಇನ್ವೈಟ್ ಮಾಡಿದ್ದಾರೆ ಸರ್.